ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನೊಂದು ಕಡೆಗೆ ಸಾಯಿ ಪ್ರಸಾದ್ ವಿಚಾರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸಾಯಿ ಪ್ರಸಾದ್ಗೆ ಎನ್ಐಎ ಡ್ರಿಲ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಅಸಲಿಯತ್ತು ಏನು, ಜೊತೆಗೆ ಇವರನ್ನ ಟ್ರ್ಯಾಪ್ ಮಾಡೋ ಕೆಲಸ, ಮಾಡಿಸೋ ಕೆಲಸ ಹೇಗಾಗಿತ್ತು ಅನ್ನೋ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅವರೇ ಸ್ವತಃ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಾರೆ. ಅದೇ ಸಾಯಿ ಪಿ ಅನ್ನೋ ಒಂದು ಯೂಸರ್ ನೇಮ್ನ ಮತೀನ್ ಯೂಸ್ ಮಾಡಿರ್ತಾನೆ. ಆ ವಿಚಾರವಾಗಿ ಕರೆದಿದ್ರು. ಏನಕ್ಕೆ ಅಂದರೆ ಅದರಲ್ಲಿ ಕ್ರಿಪ್ಟೋ ಟ್ರಾನ್ಸಾಕ್ಷನ್ ಏನೋ ಆಗಿದೆ ಆ ನೇಮಲ್ಲಿ ಅಂತೇಳಿ ನನಗೆ ನನ್ನ ತಮ್ಮನ ಕರೆದಿದ್ರು. ನನ್ನ ಹೆಸರು ಬಂದು ಸಾಯಿ ಪ್ರಸಾದ್ ಅಂತೇಳಿ, ನನ್ನ ತಮ್ಮನ ಹೆಸರು ಬಂದು ಸಾಯಿ ಪ್ರಕಾಶ್ ಅಂತೇಳಿ. ಅದು ಸಾಯಿ ಪಿ ಅಂತ ಇರೋದ್ರಿಂದ ಆ ವಿಚಾರವಾಗಿ ಕರೆದಿದ್ರು. ಆವಾಗ ಏನಾಗುತ್ತೆ, ಅದರಲ್ಲಿ ಏನೋ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಏನೋ ಮಾಡಿ ಅದರಲ್ಲಿ ಮಾಡೋದು, ಅವ್ರು ಇಲ್ಲಿಗಲ್ ಟ್ರಾನ್ಸಾಕ್ಷನ್ನೇ ಮಾಡೋದಲ್ವ ಅಂಥದ್ದು ಮಾಡಿರ್ತಾರೆ. ನನ್ನ ಹತ್ರ 2 ಕ್ರಿಪ್ಟೋ ಆ್ಯಪ್ ಇರುತ್ತೆ, ಒಂದು ಕಾಯಿನ್ DCX, ಒಂದು ಸನ್ ಕ್ರಿಪ್ಟೋ ಅಂತೇಳಿ. 2 ಆ್ಯಪ್ ಬಂದುಬಿಟ್ಟು ಅಧಿಕೃತವಾಗಿರೋ ಆ್ಯಪ್ಗಳೇ. KYC ಮಾಡಬೇಕು, ಆಧಾರ್ ಕಾರ್ಡ್ ಇಟ್ಕೊಂಡು, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ನಂಬರು ಕೊಟ್ಟು, ಆಧಾರ್ ಕಾರ್ಡ್ OTP ಬಂದು, ಅದಾದಮೇಲೆ ನಾವು ಸೆಲ್ಫ್ ಫೋಟೋ ಹೊಡ್ಕೊಂಡ್ಮೇಲೆ ಅಧಿಕೃತವಾಗಿ ಅದು ಲಾಗಿನ್ ಆಗುತ್ತೆ. ಯೂಸರ್ ನೇಮು ಅಕೌಂಟಿಗೆ ₹1 ಬಂದ ಮೇಲೆ ಅಕೌಂಟಿಂದ 24 ಅವರ್ಸ್ ಬಿಟ್ಟು ಟ್ರಾನ್ಸಾಕ್ಷನ್ ಆಗುತ್ತೆ. ಆ ಥರದ 2 ಆ್ಯಪ್ಗಳನ್ನ ನಾನು 2021ರಲ್ಲಿ ನಾನು ಅದನ್ನು ಮಾಡ್ಕೊಂಡಿರ್ತೀನಿ. ಫಸ್ಟಿಗೆ ಆ್ಯಪು ಯೂಸ್ ಮಾಡೋಕ್ಕೆ ಹೇಗೆ ಅಂತ ನೋಡ್ಕೊಳ್ಳೋಕ್ಕೆ ಒಂದು 4-5 ಡೇಸು, ಒಂದು 1 ಮಂತು ಆ ಥರ ಡೈಲಿ ಟ್ರಾನ್ಸಾಕ್ಷನ್ ಟ್ರೇಡಿಂಗ್ ಟೈಪಲ್ಲಿ ಮಾಡಿರ್ತೀನಿ. ಆಮೇಲೆ ಏನಾಗುತ್ತೆ, ಇದು ಮುಂದೆ ಏನೋ ಬೂಮ್ ಆಗುತ್ತೆ ಅನ್ನೋ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ರಿಸರ್ಚ್ ಮಾಡಿ ಆ ವಿಚಾರವಾಗಿ ಏನು ಮಾಡ್ತೀನಿ, ಒಂದರಲ್ಲಿ 40,000 ತನಕ ಹಾಕ್ತೀನಿ, ಇಡ್ತೀನಿ. ಇನ್ನೊಂದು ಸನ್ ಕ್ರಿಪ್ಟೋ ಅನ್ನೋದು ಸಣ್ಣ ಸಣ್ಣ ಕರೆನ್ಸಿಗಳು ಇದು ಬರೋದು, ಅಂಥದ್ದು 2 ಆ್ಯಪನ್ನು ಅದರಲ್ಲಿ 3,000 ಹಾಕಿಟ್ಟಿರ್ತೀನಿ. ಅದು ಅಲ್ಲಿ ಬಂದು ಕೇಳಿದಾಗ ನನಗೆ ಅದು ತೋರಿಸಿ ನಾನು ಹೇಳಿರ್ತೀನಿ ಇದರಲ್ಲಿ ಏನೇನಿದೆ ನೋಡಿ ಅಂಥೇಳಿ. ಅದೆಲ್ಲ ನೋಡ್ಯಾರೆ, ಚೆಕ್ ಮಾಡ್ಯಾರೆ. ಅದರಲ್ಲೇನೋ ಬೇರೆ ಥರದ ಇಲ್ಲಿಗಲ್ ಆ್ಯಕ್ಟಿವಿಟೀಸು ಏನೋ ಅದರಲ್ಲಿ ಆಗಿರಲ್ಲ. ಮತ್ತು ಬೇರೆ ಟ್ರಾನ್ಸಾಕ್ಷನ್ಗಳು ಎಲ್ಲ ಹೆಲ್ದಿ ಟ್ರಾನ್ಸಾಕ್ಷನ್ಗಳೇ ಆಗಿರ್ತವೆ. ಅದನ್ನೆಲ್ಲ ಕೇಳ್ತಾರೆ. ಆಮೇಲೆ ಅವನು ಈ ವಿಚಾರವಾಗಿ ಯೂಸ್ ಮಾಡಿರೋದಕ್ಕೋಸ್ಕರ ಏನಾದ್ರು ಇದೆಯಾ, ಏನಾದ್ರು ಸಿಗ್ಬೋದಾ ಅಂತ ಅವರು ಎಲ್ಲ ಸರ್ಚ್ ಮಾಡಿರ್ತಾರೆ. ಅದ್ರ ಬಗ್ಗೆ ಏನೇನು ಗೊತ್ತಿದೆ ನನಗೆ ಮಾಹಿತಿ, ನನ್ನ ಹತ್ರ ಏನೇನಿದೆ ನೆನಪಿದೆ ಅದು ಎಲ್ಲ 100% ಹೇಳಿದ್ದೀನಿ. ಇನ್ನೇನಾದ್ರು ಮಾಹಿತಿ ನನಗೆ ಗೊತ್ತಾರೆ ನಾನು ಅದನ್ನು ಹೇಳ್ತೀನಿ ಅಂತ ಹೇಳಿ ಬಂದು ಸಾಕ್ಷಿಗೋಸ್ಕರ ಕರೆಸಿರೋದು ಅಷ್ಟೇ ನನಗೆ.